4 to 5 months ಆಗುತ್ತೆ ನೋಡಿ. ಎಗ್ಸ್ ನೋಡಿ ಯಾವ ಥರ ಇದೆ. ಸೊ ನಾವು ಡಿವಾರ್ಮಿಂಗ್ ನಾವು ಟೈಮ್ ಟು ಟೈಮ್ ಡಿವಾರ್ಮಿಂಗ್ ಮಾಡಿದ್ರು ಇಷ್ಟು ಹುಳ ಇದೆ. ನಮ್ಮ ರೈತರು ಯಾರೂ ಮಾಡಿಲ್ಲ ಅಂದಾಗ ಇನ್ನು ಯಾವ ಥರ ಇರುತ್ತೆ. ಇದಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ. ಯಾರನ್ನ ಹೋಗ್ಬಿಟ್ಟು ನಾನು ಬೋಯರ್ ತಂದೆ ಅದು ತಂದೆ ಇದು ತಂದೆ ಅಂತ ಸುಳ್ಳು ಹೇಳ್ತಾರೆ, ಫ್ಲೈಟಲ್ಲಿ ತಂದೆ ಅಂತ ಹೇಳ್ತಾರೆ. ದಯವಿಟ್ಟು ಕ್ಷಮಿಸಿ. ಯಾವುದೇ ರೀತಿ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ. ಅದೊಂಥರ ಅವ್ರಿಗೆ ಸ್ನ್ಯಾಕ್ಸ್ ತುಂಬ ಇಷ್ಟವಾಗಿದೆ. ಸ್ನ್ಯಾಕ್ಸ್ ಅಂತ ಹೇಳಿ ಮಿನಿ ಮೆಡಿಕಲ್ ಸ್ಟೋರ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬೋಯರ್ ಅಂತ ಇಂಪೋರ್ಟ್ ಸೌತ್ ಆಫ್ರಿಕನ್ ಬ್ಲಡ್ ಲೈನ್, ಬ್ಲೂ ಬ್ಲಡ್ ಲೈನ್ ಅಂತ ಕರೀತಾರೆ. ನಮ್ಮಲ್ಲಿ 2 ಮೇಲ್ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇವನು ಏನಪ್ಪ ಇದು ಇಷ್ಟಪ್ಪ ಇದೆ, ಒಂದು 2-3 ವರ್ಷ ಅನ್ಕೊಬೋದು. ಇವನು ಇನ್ನೂ 11 ತಿಂಗಳು. ಇದರಲ್ಲಿ ನಮ್ಮದು ಸೌತ್ ಆಫ್ರಿಕಾದಲ್ಲಿ ರಿಜಿಸ್ಟರ್ ಆಗಿರೋ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ. ಇವನು 9 ತಿಂಗಳಿದ್ದಾನೆ. ಇವನು 6.5 ತಿಂಗಳು 7 ತಿಂಗಳು ಬರ್ತಾನೆ. 2 ಮೇಲ್ ತಂದಿರ್ತೀವಿ ಇಂಪೋರ್ಟ್ ಬ್ಲಡ್ ಲೈನ್ದು. ಬ್ಲೂ ಬ್ಲಡ್ ಲೈನ್ ಅಂತಲೇ ಕರೀತಾರೆ ಇದನ್ನು ಸೌತ್ ಆಫ್ರಿಕನ್ ಕಂಟ್ರಿಲಿ. ಇದಕ್ಕೆ ನಾವು ನಮ್ಮ ಬೆಂಗಳೂರಲ್ಲಿ ನಾವು ಪ್ಯೂರಿಟಿ ಕೊಡಬೇಕು, ಇಂಪೋರ್ಟ್ ಬ್ಲಡ್ ಲೈನೇ ಕೊಡಬೇಕು ಅಂದ್ಬಿಟ್ಟು 2 ಫೀಮೇಲು ತಂದಿರ್ತೀವಿ. ಇಲ್ಲೊಂದಿದೆ, ಅಲ್ಲೊಂದಿದೆ. ಸೊ ಇದು ಎಲ್ಲಿಂದ ತಂದಿರೋದು? ಎಲ್ಲಿಂದ ತಂದಿರೋದು ಇದು? ಸರ್ ಇದು ಮಹಾರಾಷ್ಟ್ರದಿಂದನೇ ತಂದಿದ್ದು. MD ಗೋಡ್ ಫಾರ್ಮ್ ಅಂತ. ಅವರು ನಮ್ಮ ಫ್ರೆಂಡ್ ಲಕ್ಷ್ಮಣ್ ಟ್ಯಾಕ್ಲೆ ಅಂತ. ಸೊ ಅವರು ಇಂಪೋರ್ಟ್ ಮಾಡ್ಕೊಂಡಿದ್ರು ಸೌತ್ ಆಫ್ರಿಕಾದಿಂದ. ನಾನು ಹೋಗಬೇಕಿತ್ತು. ನನ್ನ ಯಾವುದೋ ಕಾರಣಗಳಿಂದ ಹೋಗೋಕ್ಕಾಗ್ದಿರ ಅವ್ರ ಹತ್ರ ಬಂದ ಮೇಲೆ ಹುಟ್ಟಿರೋ ಮರಿನ ನಾನು ತಂದಿದ್ದೀನಿ. ಸೊ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ನಾನೇ ಸೌತ್ ಆಫ್ರಿಕಾಗೆ ತೊಗೊಂಡ್ಬರ್ಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಇದಾದಮೇಲೆ ನೆಕ್ಸ್ಟು ಹೆಂಗಿದೆ, ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ನಾನು ಶಿರಾಯ್ ಅಜ್ಮೀರಿ ಅಂದ್ಬಿಟ್ಟು ರಾಜಸ್ಥಾನ್ ಬ್ರೀಡು ಫೀಮೇಲ್ಸ್ ತರಿಸ್ತಾ ಇದ್ದೀನಿ. ಒಂದು ಬಕ್ಕಿಗೆ 25 ಫೀಮೇಲ್ಸ್ ಥರ 2 ಬ್ಯಾಚ್ ಮಾಡ್ತಾಯಿದ್ದೀನಿ. 50 ಫೀಮೇಲ್ಸ್ ಆಲ್ರೆಡಿ ಆರ್ಡ್ರ್ ಆಗಿದೆ. ಆಲ್ರೆಡಿ ಸೆಲೆಕ್ಷನ್ ನಡೀತಾ ಇದೆ. ಸೆಲೆಕ್ಷನ್ ಆದಮೇಲೆ ಕ್ವಾರಂಟೈನ್ ಆಗಿ ಅದು ಫಾರ್ಮಿಗೆ ಸೆಟ್ ಆಗೋ ಥರ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ತರಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡು ದೀಪಕ್ ಅಂತ ಇದ್ದಾರೆ MP ಲಿ. ಸೊ ಅವ್ರಿಗೆ ನಾನು ಆರ್ಡ್ರ್ ಕೊಟ್ಟಿದ್ದೀನಿ. ಅವ್ರು ಆಲ್ರೆಡಿ ಸೆಲೆಕ್ಷನ್ ನಡೀತಾ ಇದೆ, ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಒನ್ಸ್ ಆದಮೇಲೆ ಅವ್ನು 2 ಮಂತ್ಸ್ ಅಂತ ಹೇಳಿದ್ದಾನೆ. 2 ಮಂತ್ಸಲ್ಲಿ ಅವ್ರು ತೊಗೊಂಬಂದು ಇವ್ರನ್ನ ಕ್ರಾಸಿಂಗ್ ರೆಡಿ ಮಾಡಿ ಬಿಡಬೇಕು ಅಂತ ರೆಡಿ ಮಾಡ್ತಾರೆ. ಇದಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ. ಯಾರನ್ನ ಹೋಗ್ಬಿಟ್ಟು ನಾನು ಬೋಯರ್ ತಂದೆ ಅದು ತಂದೆ ಇದು ತಂದೆ ಅಂತ ಸುಳ್ಳು ಹೇಳ್ತಾರೆ, ಫ್ಲೈಟಲ್ಲಿ ತಂದೆ ಅಂತ ಹೇಳ್ತಾರೆ. ದಯವಿಟ್ಟು ಕ್ಷಮಿಸಿ. ಯಾವುದೇ ರೀತಿ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲ ಬೈ ರೋಡೇ ಬರೋದು, ಅದು ಬೇರೆ ರೀತಿಯಲ್ಲಿ ಬರುತ್ತೆ. ಸೊ ಇದು ಏನು ಅಂದರೆ ಇದಕ್ಕೆ ಸರ್ಟಿಫಿಕೇಟ್ ಬೇಕು ಅಂದರೆ ಸೌತ್ ಆಫ್ರಿಕಾ ಏನು ಅಸೋಸಿಯೇಷನ್ ಇದೆ, ಬೋಯರ್ ಅಸೋಸಿಯೇಷನ್, ಅಲ್ಲಿ ಮೆಂಬರ್ ಆಗಿರಬೇಕು. ಮೆಂಬರ್ ಆಗಿದ್ದರೆ ನಮ್ಮ ಹತ್ರ ಹುಟ್ಟಿರೋ ಅನಿಮಲ್ನ ನಾವು 3 ಮಂತ್ಸ್ ಬಿಫೋರ್ ನಾವು ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಮೆಂಬರ್ ಆಗಿದ್ದರೆ ಮಾತ್ರ ಅದು ರಿಜಿಸ್ಟರ್ ಆಗೋದಿಲ್ಲ, ರಿಜಿಸ್ಟರ್ ಮಾಡಲ್ಲ. ಸೊ ನಮ್ಮ ಹತ್ರ ಏನಿಲ್ಲಿದೆ ನೋಡ್ತಾ ಇದ್ದೀರಾ, 4 ಅನಿಮಲ್ಗೂ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ. ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಇದು ಅಸೋಸಿಯೇಷನಲ್ಲಿ ರಿಜಿಸ್ಟರ್ ಆಗಿರೋ ಅನಿಮಲ್ಸ್ ಇದು. ಸೊ ಏನೋ ಹೇಳ್ಬೋದು, ಇದು ತುಂಬ ಕಾಸ್ಟ್ಲಿ ಇದೆ, ಹೆಂಗಪ್ಪ ಯಾವ ಥರ ಮೇಂಟೈನ್ ಮಾಡೋದು. ತುಂಬ ಕಾಸ್ಟ್ಲಿ ಇದೆ, ಇಲ್ಲ ಅಂತಲ್ಲ. ಬಟ್ ರೈತರಿಗೆ ಏನಾಗುತ್ತೆ ಅಂದರೆ ಯಾವುದೇ ಫೀಮೇಲ್ ಇರಲಿ, ಆ ಫೀಮೇಲ್ಗೆ ಒಂದು ಮೇಲಾರು ತಂದರೆ 2-3 ಮರಿ ಏನು ಮೇಕೆಲ್ಲಿ ಬರುತ್ತೆ, ಸ್ವಲ್ಪ ಹೆಲ್ದಿಯಾಗಿ ಬರುತ್ತೆ. ಆಮೇಲೆ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಎಕ್ಸಾಂಪಲ್ ನಾರ್ಮಲ್ ನಮ್ಮ ನಾಟಿ ಮೇಕೆ ಏನಿದೆ, ನಾಟಿ ಮೇಕೆಲ್ಲಿ ಏನಿದೆ, ನೀವು ಎಷ್ಟೇ ವರ್ಷ ಸಾಕಿದ್ರು ಅದು 30 kg 35 kg ರೀಚ್ ಆಗೋಲ್ಲ ಲಾಸ್ಟ್ ಅಂದ್ರೂ. ಬಟ್ ಇವನು ಏನಾಗ್ತಾನೆ 1 ಇಯರ್ ಅಷ್ಟರಲ್ಲಿ ನಿಮಗೆ 60 to 70 80 kgವರೆಗೂ ರೀಚ್ ಆಗೋಗುತ್ತೆ ಕ್ರಾಸ್ ಬ್ರೀಡಲ್ಲಿ. ಸೊ ಅದೇನಾಗುತ್ತೆ, 2-3 ಬರೋದ್ರಿಂದ ರೈತರಿಗೆ ಅನುಕೂಲ. ಆರಾಮಾಗಿ ಅವನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಫಾರ್ಮ್ ಮೇಂಟೈನ್ ಮಾಡ್ಬೋದು, ದುಡ್ಡು ಮಾಡ್ಬೋದು. ಇಲ್ಲ ದುಡ್ಡು ಮಾಡೋಕ್ಕೆ ಎಲ್ಲ ಫಾರ್ಮ್ ಮಾಡೋದಿಲ್ಲ ಅಂತಲ್ಲ. ಬಟ್ ಚೆನ್ನಾಗಿರೋ ಅನಿಮಲ್ ತಂದು ನಾವು ಮಾಡೋದ್ರಿಂದ ನಮಗೂ ಉಪಯೋಗ ಆಗುತ್ತೆ, ಒಳ್ಳೆಯದಾಗುತ್ತೆ, ಇಲ್ಲ ಅಂತಲ್ಲ. ಸೆಲೆಕ್ಷನಲ್ಲಿ ಮೇನ್ ರೈತ ಏನು ಮಾಡ್ತಾನೆ, ಅಯ್ಯೋ ಚಿಕ್ಕದು ಅದರಲ್ಲೇ ಮಾಡಿಬಿಡೋಣ, ನಮಗೇನು ಮರಿಗಳು ಇವಾಗ 2 ಮರಿ ಬಂದರೆ ಏನು ಯೂಸ್ ಇದೆ. 30 kg ಬಂದರೆ ನೀವು 400 ರೂಪಾಯಿ ನೀವು kg ಲೆಕ್ಕದಲ್ಲಿ ಕೊಟ್ಟರು ರೈತನಿಗೇನು ಸಿಗೋಲ್ಲ. ಸೊ ಏನು ಅಂದರೆ ಅವ್ನಿಗೆ ಅಷ್ಟೊಂದು ಲಕ್ಷ ಕೊಟ್ಟು ತಗೊಳಕ್ಕಾಗಲ್ಲ ಅಂದ್ರೂ ಇದರಲ್ಲಿ F1 F2 ಅಂತ ಸಿಗುತ್ತೆ. F1 F2 ತೊಗೊಂಡೋಗಿ ಅವ್ನು ಕ್ರಾಸ್ ಮಾಡೋದ್ರಿಂದನೂ ಅವ್ನಿಗೆ ಅನುಕೂಲ ಇದೆ. ಆ ಥರ ಪ್ಲ್ಯಾನ್ ಮಾಡಿ ರೈತ ಮಾಡಿದ್ರೆ, ಯಾರು ನಮ್ಮ ಥರ ಯಾರು ಸ್ಟಾರ್ಟಪ್ ಮಾಡಿರೋನು ಖಂಡಿತ ಅವ್ನಿಗೆ ಹೆಲ್ಪ್ ಆಗುತ್ತೆ. ಇದರಿಂದ ನಾವೇನು ಪ್ಯೂರಿಟಿನೇ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. F1 F2 ಅವರು ತೊಗೊಂಡ್ರು ಅವ್ರಿಗೆ ಇವಾಗೇನು ನಾವು ಇಂಪೋರ್ಟ್ ಮಾಡಿಸ್ಕೊತಾ ಇದ್ದೀವಿ ಶಿರಾಯ್ ಅಜ್ಮೀರಿ, ಅದ್ರಲ್ಲಿ ಬರೋ ಒಳ್ಳೆ ಮೇಲ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡು F1 ಜನ್ರೇಷನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಅವ್ನು ತೊಗೊಂಡೋಗ್ಬೇಕಾದ್ರೆ ಅವ್ರೆಲ್ಲ ಇರೋ ಮೇಕೆ ಯಾವುದಕ್ಕನ್ನ ಬೇಕಾದ್ರೆ ಕ್ರಾಸ್ ಮಾಡಿಕೊಂಡ್ರು ಅವರು ಒಳ್ಳೆ ಹೆವಿ ವೆಯ್ಟ್ ಬರುತ್ತೆ. ಇವಾಗ ಇವ್ರು ನೋಡೋಕ್ಕಿಂತ 2 ಇದು. ಇವನ್ನ 6 ಬರೋಷ್ಟರಲ್ಲಿ ಇವನ್ನ ಹಿಡಿಯೋಕ್ಕಾಗಲ್ಲ. ಅಷ್ಟು ಇವ್ರ ತಂದೆ ನೋಡಿಬಿಟ್ರೆ ಭಯ ಆಗುತ್ತೆ, ಹಂಗಿದ್ದಾರೆ ಅವ್ರ ತಂದೆ. ನಾನು ಅವ್ರ ತಂದೆ ನೋಡ್ಬಿಟ್ಟು ಇವ್ನು ಸೆಲೆಕ್ಟ್ ಮಾಡಿದ್ದು, ಅವನ್ನ ಸೆಲೆಕ್ಟ್ ಮಾಡಿದ್ದು. ಇಬ್ಬರು ತಂದೆಯರು ಚಾಂಪಿಯನ್ಸು, ಸೌತ್ ಆಫ್ರಿಕಲ್ಲಿ ಚಾಂಪಿಯನ್ ಬ್ಲಡ್ ಲೈನಲ್ಲಿಂದ ಬಂದಿರೋ ಫಾದರ್ ಮದರ್
ರೆಡ್ಡೇನಲ್ಲಿ ಹುಟ್ಟಿರೋ ಎರಡು ಮರಿಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ. ಆಮೇಲೆ ಕೇಳ್ಬೋದು ಎಲ್ಲ ಇದರಲ್ಲಿ ಮೀಟ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ, ಏನೂ ಇಲ್ಲ. ದಯವಿಟ್ಟು ಯಾರೇ ಏನೇ ಹೇಳಿದ್ರು ಯಾರು ಕೇಳಬೇಡಿ, ಇದರಲ್ಲಿ ಒಳ್ಳೆ ಮೀಟ್ ಬರುತ್ತೆ. ಆಮೇಲೆ ಕೊಬ್ಬಿನಾಂಶ ತುಂಬ ಕಮ್ಮಿ ಇರುತ್ತೆ, ಜಾಸ್ತಿ ಕೊಬ್ಬು ಬರೋಲ್ಲ. ತುಂಬ ಹೆವಿ ಬಂದುಬಿಡುತ್ತೆ, ಕೊಬ್ಬು ಬಂದುಬಿಡುತ್ತೆ ಅಂದ್ಕೊತೀರಾ, ಕೊಬ್ಬು ಜಾಸ್ತಿ ಬರೋಲ್ಲ. ನಾರ್ಮಲ್ ನಮ್ಮ ನಾಟಿಲಿ ಯಾವ ಥರ ಕೊಬ್ಬಿರುತ್ತೆ ಅದಕ್ಕಿಂತ ಕಮ್ಮಿ ಬರುತ್ತೆ. ಅಲ್ಲಿ ಡಾರ್ಪರ್ ಏನು ನೋಡಿರ್ಬೋದು, ಆ ಡಾರ್ಪರಲ್ಲೂ ಅಷ್ಟೇ ನಮ್ಮ ನಾಟಿಲಿ ಏನು ನಾವು ಸಾಕಿರ್ತೀವಿ ನಾಟಿಲಿ ಹೋದರೆ ಒಂದು 5 kg 6 kg ಕೊಬ್ಬಿನಾಂಶ ಒಂದು ಕುರಿಲಿ 30 kg 40 kg ಕುರಿಲಿ ಬರುತ್ತೆ. ಬಟ್ ಇದರಲ್ಲಿ ಹೋದರೆ ನಿಮಗೆ 3-4 kg ಬಂದರೆ ಹೆಚ್ಚು, 40-50 kg 70 kg ಬಂದ್ರೂ ಅಷ್ಟೊಂದು ನಿಮಗೆ ಕೊಬ್ಬಿನಾಂಶ ಸಿಗೋಲ್ಲ. ಮಟನ್ನು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಇದನ್ನು ವರ್ಲ್ಡ್ ಟೇಸ್ಟಿಯೆಸ್ಟ್ ಮೀಟ್ ಅಂತಲೂ ಕರೀತಾರೆ. ಯಾರು ಬೇಕಾದ್ರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಬೋಯರ್ ಆ್ಯಂಡ್ ಡಾರ್ಪರ್ ಎರಡೂ ಇದರಲ್ಲಿ ಹೆಸರುವಾಸಿ ಆಗಿದೆ ಮೀಟಲ್ಲಿ, ಟೇಸ್ಟಲ್ಲಿ, ಎಲ್ಲದರಲ್ಲೂ. ಆಮೇಲೆ ಮೀಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದ್ರೂ ವೀಡಿಯೋ ನೋಡ್ಬೋದು. ನಾನು ವೀಡಿಯೋ ಬೇಕಾದ್ರೆ ಅಪ್ಲೋಡ್ ನನ್ನ ಫ್ರೆಂಡ್ ಫಾರ್ಮಲ್ಲಿ ಅವನು ಅವ್ರ ಫಂಕ್ಷನ್ಗೋಸ್ಕರನೇ ಎಕ್ಸ್ಪೆರಿಮೆಂಟ್ಗೋಸ್ಕರನೇ ವೀಡಿಯೋ ಮಾಡಿಕೊಟ್ಟಿದ್ದಾನೆ. ಬೇಕಾದ್ರೆ ಆ ವೀಡಿಯೋನೂ ಕಳಿಸ್ಕೊಡ್ತೀನಿ. ತುಂಬ ಮೀಟ್ ತುಂಬ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ಪು ಅವನು ಎಕ್ಸ್ಪ್ಲೇನ್ ಮಾಡಿ ಇದು ಮಾಡಿರ್ತಾರೆ. ಇದರಲ್ಲಿ ಮೀಟು ತುಂಬ ಚೆನ್ನಾಗಿರುತ್ತೆ. ಸಾಕೋವನಿಗೆ ತುಂಬ ಅನುಕೂಲ ಇದೆ. ಏನಂದರೆ ಕಾಸು ಒಂದು ಯೋಚನೆ ಮಾಡ್ಬೋದು, ಬಟ್ ಇದರಲ್ಲೂ F1 F2 ತೊಗೊಂಡೋದವ್ರಿಗೆ ತುಂಬ ಅನುಕೂಲ, ತುಂಬ ಚೆನ್ನಾಗಿದೆ. ಅಮೌಂಟ್ ಲೆಕ್ಕ ಹಾಕ್ಕೊಂಡ್ರೆ ಇದೆಲ್ಲ 4 to 5 lakhs 6 lakhsವರೆಗೂ ರೀಚ್ ಆಗುತ್ತೆ. ಈಗ ಏನು ಡಾರ್ಪರ್ ನೋಡಿದ್ದೀರ ಅವನು ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಇದ್ದಾನೆ. ಬಟ್ ಏನು ಅಂದರೆ ಒಂದು ಮೇಲ್ ಇಟ್ಕೊಂಡು ನಾವು 25 to 30 ಫೀಮೇಲ್ನ ಮೇಂಟೈನ್ ಮಾಡ್ಬೋದು. ಸೊ ಅದರಿಂದ ನಮಗೆ ಒಂದು ಲ್ಯಾಕ್ಟೇಷನಲ್ಲಿ ನೀವು ದುಡ್ಡು ತೊಗೊತೀನಿ ಅಂದ್ರೂ ಅದು ದುಡ್ಡು ಬಂದುಬಿಡುತ್ತೆ. ಬಟ್ ಸಾಕೋದು ಮೇನು, ನೀಟಾಗಿ ಸಾಕೋಬೇಕು. ಏನೇ ಒಂದು ಹುಷಾರಿಲ್ಲ ಅಂದರೂ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಬೇಕು, ಒಳ್ಳೆ ಫುಡ್ ಕೊಡಬೇಕು. ಸುಮ್ಮನೆ ಏನೋ ಬಂದಿರೋದನ್ನ ಎತ್ಕೊಂಡು ಕೊಟ್ಟರೆ ಅದು ಗೇನ್ ಆಗೋಲ್ಲ. ಅದಕ್ಕೆ ತಕ್ಕಂತೆ ಫೀಡ್ ಇರ್ತವೆ, ಮೆಡಿಸನ್ ಇರ್ತವೆ, ಟೈಮ್ ಟು ಟೈಮ್ ಮೆಡಿಸನ್ ಹಾಕಬೇಕು, ಡಿವಾರ್ಮಿಂಗ್ ಮಾಡಬೇಕು. ET HS ಇಂಜೆಕ್ಷನ್ಸ್ ಏನಿರುತ್ತೆ ಅವೆಲ್ಲ ಟೈಮ್ ಟು ಟೈಮ್ ಸೀಸನ್ ವೈಸ್ ಮಾಡ್ಕೊಂಡು ಹೋದ್ರೇ ಫಾರ್ಮ್ ಮೇಂಟೈನ್ ಮಾಡೋಕ್ಕಾಗೋದು. ಸುಮ್ಮನೆ ತಂದು ಸಾಕ್ಬಿಟ್ಟು ನಾನು ಸಾಕ್ತಾಯಿದ್ದೀನಿ, ಗೇನ್ ಆಗ್ತಿಲ್ಲ, ನನಗೆ ಅನುಕೂಲ ಆಗ್ತಿಲ್ಲ ಅಂದರೆ ಖಂಡಿತ ಅದೇ ಥರ ಆಗುತ್ತೆ. ಬಟ್ ಫಾರ್ಮ್ ಮಾಡಿದ್ಮೇಲೆ ಸೀಸನ್ ವೈಸು ಡಿವಾರ್ಮಿಂಗ್ ಮಾಡೋದಾಗಲಿ, ಇಂಜೆಕ್ಷನ್ ಮಾಡೋದಾಗಲಿ ಖಂಡಿತ ನಮ್ಮ ರೈತರು ಮಾಡ್ಕೊಂಡಿಲ್ಲ ಅಂದರೆ ಅವ್ನಿಗೆ ಲಾಸ್ ಆಗೋದು ಕನ್ಫರ್ಮ್ ಆಗಿ. ನೋಡಿ, ಇದು ಬೇಬಿಕಾನ್ದು ಮೇಜ್ ಕಡ್ಡಿಗಳು. ನಮ್ಮಲ್ಲಿ ಇದು ಬೆಂಗಳೂರು ಸಿಟಿ ಇರೋದ್ರಿಂದ ಸಿಗೋದು ಸ್ವಲ್ಪ ಕಷ್ಟ. ನಾವು ಕನಕಪುರ ರೋಡ್ಗೆ ಹೋಗಿ ವಾರಕ್ಕೊಂದು ರೌಂಡು ತೊಗೊಂಬರ್ತೀವಿ. ಡೈಲಿ ತರೋಕ್ಕಾಗಲ್ಲ, ಯಾಕಂದರೆ ಇಲ್ಲೆಲ್ಲೂ ಬೆಳೆಯೋಕ್ಕೆ ಜಾಗಗಳಿಲ್ಲ, ಎಲ್ಲ ಅಪಾರ್ಟ್ಮೆಂಟ್ಗಳು ತುಂಬ ಹೋಗಿದೆ. ಸೊ ವಾರಕ್ಕೊಂದ್ಸಲಿ ನಾವು ವಾರಕ್ಕೆ 2 ಸಲ ಹೋಗ್ತೀವಿ ಲಾಟ್ ತರೋಕ್ಕೆ. ಯಾಕಂದರೆ ನಮ್ಮ ಗ್ರೀನರಿ ಇರಬೇಕು, ಬಿಸಿಲಿದ್ರೆ ಒಣಗೋಗುತ್ತೆ. ಸೊ ಗ್ರೀನಾಗಿ ನಾವು ಕೊಡಬೇಕು ಅಂದ್ಬಿಟ್ಟು ನಾವು ದಿನಕ್ಕೆ 3 ಟೈಮ್ ಕುರಿಗಳಿಗೆ ಫೀಡ್ ಮೇವು ಕೊಡ್ತೀವಿ. ಮೊದಲನೇದಾಗಿ ಹಸಿರು ಮೇವು ಕೊಡ್ತೀವಿ ಬೆಳಗ್ಗೆ ಹೊತ್ತು 11-11:30. ಬೆಳಗ್ಗೆ 7:00ವರೆಗೆ ಅದಕ್ಕೆ ಕೈ ತಿಂಡಿ ಕೊಡ್ತೀವಿ. ಜೋಳ ಮತ್ತು ಗೋದ್ರೇಜ್ದು ಫೀಡ್ ಇದೆ, ಅದು 2 ಮಿಶ್ರಣ ಮಾಡಿ ಕೊಡ್ತೀವಿ. ಒಂದು ಕುರಿಗೆ 300 ಗ್ರಾಮಿಂದ 400 ಗ್ರಾಮು ಅಡಲ್ಟ್ಸ್ ಕುರಿ ಕೊಡ್ತೀವಿ. ಮರಿಗಳಿಗೆ ಒಂದು 150 ಇಂದ 200 ಗ್ರಾಮ್ ಅಷ್ಟು ಡೈಲಿ ಲಿಮಿಟ್ಸ್ ಹೋಗ್ತಾ ಇರುತ್ತೆ. ಒಂದು ಟೈಮ್ ನಾವು ಹಸಿರು ಮೇವು ಕೊಡ್ತೀವಿ, ಒಂದು ಟೈಮ್ ಸೈಲೇಜ್ ಕೊಡ್ತೀವಿ. ಸಂಜೆ ಮಲಗೋ ಟೈಮಿಗೆ ನಾವು ಒಣಮೇವು ಕೊಡ್ತೀವಿ. ಒಣಮೇವು ಕೊಡೋದು ಯಾಕೆ ಸಂಜೆ ಹೊತ್ತು ಏನಕ್ಕೆ ಕೊಡ್ತೀವಿ ಅಂದರೆ ಚೆನ್ನಾಗಿ ಮೆಲ್ಕಾಕೊಂಡು ಗೊತ್ತಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಯಾವುದೇ ಮೂಕ ಪ್ರಾಣಿ ನಾವು ಕುರಿ, ಹಸು, ಮೇಕೆ ಇರ್ಬೋದು, ಜಾಸ್ತಿ ಮೆಲ್ಕಾದಷ್ಟು ಹೆಂಗೆ ಅದು ಮೆಲ್ಕಾಕುತ್ತೋ ಅಷ್ಟು ಆರೋಗ್ಯವಾಗಿರುತ್ತೆ ಅಂದ್ಬಿಟ್ಟು ಡಾಕ್ಟ್ರು ರೆಫರ್ ಮಾಡಿದ್ರು. ಇಲ್ಲ, ನೀನು ಬೆಳಗ್ಗೆ ಕೊಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಕೊಡಬೇಡ, ನೀನು ರಾತ್ರಿ ಹೊತ್ತು ಕೊಡು, ರಾತ್ರಿ ಹೊತ್ತು ಕೊಡೋದ್ರಿಂದ ಅದು ಹೆಲ್ತ್ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯವಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು 3 ಟೈಮ್ ಕೊಡ್ತೀವಿ. ಸೊ ಬೆಳಗ್ಗೆ ಒಂದ್ಸಲಿ ಕೈ ತಿಂಡಿ ಕೊಡ್ತೀವಿ, ಸಂಜೆ ಒಂದ್ಸಲಿ ಕೈ ತಿಂಡಿ ಕೊಡ್ತೀವಿ. 3 ಟೈಮು ನಾವು ಮೇವು ಕೊಡ್ತೀವಿ ಕುರಿ ಮೇಕೆಗಳಿಗೆ. ಸೊ ಇದನ್ನು ನಾವು ಹಂಗೆ ಕಡ್ಡಿ ಹಾಕೋದ್ರಿಂದ ಅವು ವೇಸ್ಟ್ ಮಾಡಿಬಿಡುತ್ತೆ. ಸೊ ಇದಕ್ಕೋಸ್ಕರ ನಾವು ಚಾಪ್ ಕಟ್ರಿಕ್ಕಿದ್ದೀವಿ, ಪಂಜಾಬ್ ಮೇಡ್ದು. ಇದರಲ್ಲಿ 0.5 mm 1 ಇಂಚು ಆ ಥರ ಎಲ್ಲ ಬರುತ್ತೆ. ಸೊ ನೋಡ್ಬೋದು, ನಾವು ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಕುರಿಗಳಿಗೆ ಚಾಪ್ ಮಾಡಿಬಿಟ್ಟು ಕೊಡ್ತೀವಿ. ಮೊದಲು ತಪ್ಪು ಏನು ಮಾಡ್ತಾರೆ ನಮ್ಮ ರೈತರುಗಳು, ಏನು ಮಾಡ್ತಾರೆ, ಹಳ್ಳಿಗಳ ಕಡೆ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಕುರಿಗಳು ದಯವಿಟ್ಟು ತಿನ್ನಲ್ಲ ಆ ಥರ. ಎಲೆಗಳು ಮಾತ್ರ ಬಿಡಿಸ್ಕೊಂಡು ಈ ದಿಂಡಿ ಏನಿರುತ್ತೆ ದಿನ ಬಿಟ್ಬಿಡ್ತಾರೆ. ಅದರಿಂದ ನಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಇವಾಗ ಮೇವಿಗೆ ಭಾರಿ ಡಿಮ್ಯಾಂಡ್ ಆಗಿಬಿಟ್ಟಿದೆ, ಹಳ್ಳಿಗಳಾಗಲಿ ಸಿಟಿಲಾಗಲಿ. ನಾವು ತುಂಬ ವೇಸ್ಟ್ ಮಾಡ್ತೀರಾ. ಆ್ಯಕ್ಚುಲಿ ಇನ್ನೂ ಚಿಕ್ಕದಾಗಿ ಬರುತ್ತೆ. ಮೊನ್ನೆ ನಾವೆಲ್ಲ ಸೈಲೇಜ್ ಮಾಡಿರೋದ್ರಿಂದ ಸ್ವಲ್ಪ ಬ್ಲೇಡ್ ಉಜ್ಜಿಲ್ಲ, ಸ್ವಲ್ಪ ಈ ಥರ ಬರ್ತಿದೆ.
ನೋಡಿ ಈ ಥರ ನಮಗೆ ತಿನ್ನೋಕ್ಕೆ ಸಿಗುತ್ತೆ ಕುರಿಗಳಿಗೆ. ಚಿಕ್ಕದಾಗಿದ್ದರೆ ಏನು ಮಾಡುತ್ತೆ, ಚಿಕ್ಕ ಕುರಿಗಳಾಗಲಿ ದೊಡ್ಡ ಕುರಿಯಾಗಲಿ ತುಂಬ ಇಷ್ಟಪಟ್ಟು ತಿಂದ್ಬಿಡ್ತವೆ. ದೊಡ್ಡ ಕಡ್ಡಿ ಇದ್ರೆ ತಿನ್ನೋಕೆ ಹೋಗಲ್ಲ. ನೋಡಿ ಇದೆ ಅವಕ್ಕೆ ಪ್ರೋಟೀನ್ ಅಂಶ. ನಾವೇನು ಬೇಬಿ ಕಾರ್ನ್ ಸಿಗುತ್ತೆ, ಮೇಜ್ ಮತ್ತು ನಾರ್ಮಲ್ ನಮ್ಮ ಜೋಳ ಅಲ್ಜೋಳ ಅಂತ ಹೇಳ್ತೀವಿ, ಅಲ್ಜೋಳ ಸಿಗುತ್ತೆ. ಇದು ಸ್ವೀಟ್ ಕಾರ್ನ್ ಜೋಳ. ಈ ಥರ ನಮ್ಗೆ ಇಲ್ಲಿ ಯಾವುದು ಅವೈಲಬಿಲಿಟಿ ಇರುತ್ತೋ ನಾವು ಅದನ್ನು ತೊಗೊಂಡು ಬರ್ತಾ ಇರ್ತೀವಿ. ಯಾಕಂದರೆ ನಾವು ಇಲ್ಲಿ ಬೆಳೆಯೋಕ್ಕೆ ನಮಗೆ ಜಾಗ ಇಲ್ಲ, ಸಿಟಿ ಲಿಮಿಟ್ಸ್ ಇರೋದ್ರಿಂದ ನಾವು ಎಲ್ಲಿ ನಮಗೆ ಸಿಗುತ್ತೋ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಬಂದು ತರ್ತೀವಿ. ತುಂಬ ಇನ್ನೂ ಚೆನ್ನಾಗಿ ಬ್ಲೇಡು ಜಿಗುಟ್ಟು ಕೊಟ್ಟರೆ ಅರ್ಧ ಇಂಚು, ಏನು 1/2 ಇಂಚ್ ಅಂತ ಹೇಳ್ತೀವಿ, 1/2 ಇಂಚಿಗೆ ಒಳ್ಳೆ ಚಾಪ್ ಕಟ್ಟಾಗುತ್ತೆ. ಕುರಿಗಳು ಇಷ್ಟಪಟ್ಟು ಆರಾಮಾಗಿ ತಿಂತವೆ, ತುಂಬ ಪ್ರೀತಿಯಿಂದ ತಿಂತವೆ. ಕಡ್ಡಿ ದಯವಿಟ್ಟು ಯಾರು ಹಂಗೆ ಕಡ್ಡಿ ಹಾಕ್ಬಿಡಿ, ಕಡ್ಡಿ ಕಟ್ ಮಾಡಾಕೋದು. ಹೈಟೆಕ್ ಶೆಡ್ಡಲ್ಲಿ ಮೈನಸ್ ಇದೆ, ಪ್ಲಸ್ಸು ಏನು ಅಂತ ಹೇಳ್ತೀನಿ, ಈ ಥರ ಮಾಡಿಸೋದ್ರಿಂದ ಲೇಬರು ಜಾಸ್ತಿ ಜನ ಬೇಕಾಗಲ್ಲ. ಕ್ಲೀನ್ ಮಾಡಬೇಕು, ಇನ್ನೊಂದು ಮತ್ತೊಂದು ಯಾವಾಗ ಅಂತ ಏನೂ ಹೇಳಿಲ್ಲ. ಏನೇ ಕುರಿ ಕಿಚ್ಕೆ ಆಗಲಿ, ಯೂರಿನ್ ಮಾಡಲಿ ಎಲ್ಲ ಕೆಳಗಡೆ ಬಂದು ಬೀಳೋಗುತ್ತೆ. ಕೆಳಗಡೆ ಬಂದು ಬೀಳೋದ್ರಿಂದ ನಾವು ನಾಟಿ ಕೋಳಿಗಳು, ಬಾತುಕೋಳಿ ಎಲ್ಲ ಇದೆ. ಏನಕ್ಕೆ ಅಂದರೆ ಅದು ಸ್ವಲ್ಪ ಡಿಕಂಪೋಸ್ ಜಲ್ದಿ ಆಗಲಿ ಅಂತ ನಾಟಿ ಕೋಳಿ ಬಿಟ್ಟಿರ್ತೀವಿ. ಇದು ನೋಡಿ, ಇದು FRP ಅಂತ ಕರಿತೀವಿ ನಾವು. ಈ ಯೆಲ್ಲೋ ಕಲರ್ ಏನು ಪೈಪ್ಸ್ ಇದೆ ಇದು FRP ಅಂತ. ಸೊ ಇದರಲ್ಲಿ ಕಿಲ್ಬಿಡಿಯೋದಾಗಲಿ, ಈ ಕುರಿ ಗಂಜ ಆಗಲಿ ಮೇಕೆ ಗಂಜ ಆಗಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ಜಲ್ದಿ ಕಿಲ್ಬಿಡಿಯೋದು, ಕಬ್ಬಣ ಹಾಕೋದ್ರಿಂದ ಕಿಲ್ಬಿಡಿಯುತ್ತೆ. ಸೊ ಇದು FRP ಅಂತ ಹೊಸ ಪ್ರಾಜೆಕ್ಟ್ ಬಂದಿರೋದು, ಹೊಸ ಕಾನ್ಸೆಪ್ಟ್. ಸೊ ಇದು ಕಿಲ್ಬಿಡಿಯೋದಾಗಲಿ ಇನ್ನೊಂದಾಗಲಿ ಯಾವುದೂ ತೊಂದರೆ ಆಗೋಲ್ಲ. ನಮ್ಗೆ 15-20 ವರ್ಷ ಲೈಫ್ ಆರಾಮಾಗಿ ಬರುತ್ತೆ, ಯಾವುದೂ ತೊಂದರೆ ಇಲ್ಲ. ಬಟ್ ಎಕ್ಸ್ಪೆನ್ಸ್ ಇರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆರಾಮಾಗಿ ಈ ಥರ ಪಿಲ್ಲರ್ ಹಾಕ್ಬಿಟ್ಟು ಈ ಥರ ಮಾಡಿಕೊಡ್ತಾರೆ. ಇದು ಫ್ಲೋರಿಂಗ್ ಅಂತ ಹೇಳ್ತೀವಿ ಇದು. ಸೊ ಇದು ಬಂದು ಅಷ್ಟೇ, ಒಂದು ಫ್ಲೋರಿಂಗ್ ಒಂದು 1/2 ಅಂತ ಮೆಜರ್ಮೆಂಟ್ ಬರುತ್ತೆ. 600 kgವರೆಗೂ ಅದು ತೂಕ ತಡೆಯುತ್ತೆ, ಏನೂ ತೊಂದರೆ ಆಗೋಲ್ಲ, ಆರಾಮಾಗಿ ಇದು ಮಾಡ್ಬೋದು. ಮೈನಸ್ ಏನು ಇದರಲ್ಲಿ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್, ದುಡ್ಡು ಜಾಸ್ತಿ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಮೈನಸ್ ಏನೂ ಇಲ್ಲ ಇದರಲ್ಲಿ. ಆರಾಮಾಗಿ ಕುರಿ ಜಾರೋದಾಗಲಿ ಇನ್ನೊಂದಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನೊಂದು ಪ್ಲಸ್ ಏನಂದರೆ ನಮ್ಗೆ ಇನ್ನೊಂದು ಮರಿ, ಹುಟ್ಟಿದ ಮರಿ ಏನು ನಾವು ನೆಲದಲ್ಲಿ ಬಿಟ್ಟಾಗ ಏನಾಗುತ್ತೆ, ಮಣ್ಣು ತಿಂದ್ಬಿಡುತ್ತೆ. ಮಣ್ಣು ತಿನ್ನೋದ್ರಿಂದ ಮರಿಗಳು ಮಾರ್ಟಲಿಟಿ ಆಗುತ್ತೆ, ಹೊಟ್ಟೆ ಪ್ರಾಬ್ಲಮ್ ಆಗೋದು ಮಾರ್ಟಲಿಟಿ ಆಗಿಬಿಡುತ್ತೆ. ಸೊ ಇದ್ರಲ್ಲಿ ನಮ್ಗೆ ಆ ಥರ ರೀತಿ ಏನೂ ತೊಂದರೆ ಆಗೋಲ್ಲ. ಅದೊಂದು ನಮಗೆ ಭಾರಿ ಅನುಕೂಲ ಇರುತ್ತೆ. ಪ್ಲಸ್ ಲೇಬರು ಯಾರು ಬಂದಿಲ್ಲ ಇವತ್ತು, ನಮ್ಗೆ ಯಾರು ಲೇಬರ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, 2 ದಿವಸ ನಾವೇ ಮಾಡಬೇಕು ಅಂದ್ರೂ ಇರೋ ಮೇವನ್ನ ಚಾಪ್ ಮಾಡಿಬಿಟ್ಟು ಎತ್ಕೊಂಬಂದು ಕಣ್ಣು ಮುಚ್ಕೊಂಡು ನಾವು ನಾವೇ ಒಬ್ಬರೇ ಮೇಂಟೈನ್ ಮಾಡ್ಕೊಬೋದು. ಇಲ್ಲೇನು ನಮಗೆ ಲೇಬರ್ ಬೇಕು ಅಂತ ಅವಶ್ಯಕತೆ ಇರೋಲ್ಲ. ಆ ಥರ ಹೈಟೆಕ್ ಶೆಡ್ಡಲ್ಲಿ ಆ ಥರ ನಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ. ಆಟೋಮೆಟಿಕ್ ನಾವು ಡ್ರಿಂಕರ್ಸ್ ಹಾಕಿರ್ತೀವಿ, ಆ ಟ್ಯಾಂಕಲ್ಲಿ ನೀರು ಇರದೆ ಇಲ್ಲಿ ಆಟೋಮೆಟಿಕ್ ಡ್ರಿಂಕರ್ ಫಿಟ್ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಅಲ್ಲಿ ಕುಡಿತಾ ಇದೆ ನೀರು, ಅದು ಎಷ್ಟು ಬೇಕೋ ಅಷ್ಟು ನೀರು ಕುಡ್ಕೊತಾ ಇರುತ್ತೆ. ಅದು ಕುಡಿದು ಅದಷ್ಟೇ ಆಟೋಮೆಟಿಕ್ ತುಂಬ್ಕೊತಾ ಇರುತ್ತೆ. ನಾವೇನಲ್ಲಿ ನೀರು ಹಾಕಬೇಕು ಇನ್ನೊಂದು ಮತ್ತೊಂದು ಅಂತ ಏನೂ ಇರೋಲ್ಲ. ಡೈಲಿ ಒಂದ್ಸಲಿ ಅದನ್ನು ವಾಶ್ ಮಾಡ್ತೀವಿ ನೀಟಾಗಿ. ಇರೋ ನೀರೆಲ್ಲ ತೆಗೆದುಬಿಟ್ಟು ಹೊಸ ನೀರು ಇದು ಮಾಡಿ ಅದನ್ನು ಏನು ಟಬ್ ಇದೆ ಆ ಟಬ್ನ ನಾವು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ವಾಲ್ ಆನ್ ಮಾಡಿಬಿಟ್ಟು ನೀರು ತುಂಬಿಸ್ತೀವಿ. ನಮ್ಮ ರೈತರು ಹೇಳ್ತಾರೆ ನಮಗೆ ಲಾಸ್ ಆಯಿತು, ಕುರಿ ಗೇನ್ ಆಗ್ತಿಲ್ಲ, ನಮ್ಗೆ ವೆಯ್ಟ್ ಬರ್ತಿಲ್ಲ. ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ನೋಡಿ ಎಗ್ಸ್ ನೋಡಿ ಆ ಥರ ಇದೆ. ಸೊ ನಾವು ನಾವು ಟೈಮ್ ಟು ಟೈಮ್ ಡಿವಾರ್ಮಿಂಗ್ ಮಾಡಿದ್ರು ಇಷ್ಟು ಹುಳ ಇದೆ. ನಮ್ಮ ರೈತರು ಯಾರೂ ಮಾಡಿಲ್ಲ ಅಂದಾಗ ಇನ್ನು ಯಾವ ಥರ ಇರುತ್ತೆ. ಸೊ ನೀವೇನೇ ಮೇವು ಹಾಕಿದ್ರೂ ಕುರಿಗೆ ಬಾಡಿ ಬರೋಲ್ಲ. ಯಾಕೆ ಅಂದರೆ ನೋಡಿ ಈ ಥರ ವಾಮ್ಸ್ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ. ವಾಮ್ಸ್ ನೀವು ಯಾವುದೇ ಮೆಡಿಸನ್ ಇವಾಗ ಹಾಕಿರೋ ಮೆಡಿಸನ್ ನೆಕ್ಸ್ಟು ಎವ್ರಿ 3 ಮಂತ್ಸಿಗೆ ನಾವೇನು ಡಿವಾರ್ಮಿಂಗ್ ಮಾಡ್ತೀವಿ. ಸೊ ಇವಾಗ ಹಾಕಿರೋ ಫಾರ್ಮುಲಾ ಬಂದು ಇನ್ನೊಂದ್ಸರಿ ನಾವು ಹಾಕಕ್ಕೆ ಹೋಗ್ಬಾರ್ದು, ಫಾರ್ಮುಲಾ ಚೇಂಜ್ ಮಾಡಿಬಿಟ್ಟೆ ಮಾಡಬೇಕು. ಇಲ್ಲಾಂದರೆ ನೋಡಿ ಈ ಥರ ಎಲ್ಲ ಆಗುತ್ತೆ. ನಾವೇನೇ ಫಾರ್ಮುಲಾ ಚೇಂಜ್ ಮಾಡಿದ್ರೆ ನೋಡಿ ಆದ್ರೂ ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ. ನಾವೆಷ್ಟೇ ನೀಟಾಗಿ ಕೇರ್ ಮಾಡಿದ್ರೂ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೇರ್ ಮಾಡದಿರೋರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಸೊ ವೆಯ್ಟ್ ಗೇನ್ ಆಗೋಲ್ಲ, ಇನ್ನೊಂದು ಮತ್ತೊಂದಾಗಲ್ಲ, ಅನಿಮಲ್ಲು ಡೆತ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸೊ ಆಮೇಲೆ ಏನೇನು ನಾವು ಮೆಡಿಸನ್ ಇಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಬನ್ನಿ ನಾವು ಮೆಡಿಸನ್ಸ್ ಏನು ನೀವು ನೋಡ್ತಾ ಇರ್ಬೋದು, ಇದೊಂಥರ ಮಿನಿ ಮೆಡಿಕಲ್ ಸ್ಟೋರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಕುರಿ ಫಾರ್ಮ್ ಮಾಡಿರೋರಿಗೆ ಮಿನಿಮಮ್ ಬೇಕಾಗಿರೋವಂಥ ಇಂಜೆಕ್ಷನ್ಸ್ ಆಗಿರ್ಬೋದು, ಟಾನಿಕ್ಸ್ ಆಗಿರ್ಬೋದು, ಲಿವರ್ ಟಾನಿಕ್ಸ್ ಇರ್ಬೋದು, ಪ್ರತಿಯೊಂದು ನಾವು ಇಟ್ಕೊಂಡಿರಬೇಕು. ಪ್ರತಿಯೊಂದ್ಸಲಿ ನಾವು ಇಲ್ಲಿಂದ ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿಂದ ತರಬೇಕು ಮಾಡಬೇಕು ಅನ್ನೋದಿಲ್ಲ. ನಮ್ಮ ಹತ್ರ ಯಾವಾಗೂ ಸ್ಟಾಕ್ ಇರಬೇಕು. ಏನೇನಕ್ಕೆ ಜ್ವರಕ್ಕಾಗಲಿ, ಬೇದಿ ಹೊಡಿತು, ಇನ್ನೊಂದಾಯಿತು ಆ್ಯಂಟಿಬಯೋಟಿಕ್ ಆಗಲಿ ಪ್ರತಿಯೊಂದು ನಾವು ರೆಡಿ ಇಟ್ಕೊಂಡಿರಬೇಕು. ಜಂತುಳದ್ದಾಗಲಿ ಇನ್ನೊಂದು ಮತ್ತೊಂದಾಗಲಿ, ಇದು ಡಿಸ್ಇನ್ಫೆಕ್ಷನ್ದು ಲಿಕ್ವಿಡ್ ಇದು ಪ್ರತಿ ಅರ್ಧ ಲೀಟ್ರಿಗೆ 50 ಲೀಟ್ರಿಗೆ 500 ml ಇದು ಹಾಕಿ ಯಾವಾಗೂ ಸ್ಪ್ರೇ ಮಾಡ್ತಾ ಇರಬೇಕು. ಎವ್ರಿ 15 days ಒಂದ್ಸಲ ಆದರೂ ಮಾಡಿದ್ರೆ ತುಂಬ ಒಳ್ಳೆಯದು. ಟೈಮ್ ಟು ಟೈಮ್ಗೆ ಡಿವಾರ್ಮಿಂಗ್ ಮಾಡ್ಕೋಬೇಕು. ಡಿವಾರ್ಮಿಂಗ್ ಮಾಡಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಒಂದೇ ಫಾರ್ಮುಲಾನ ಯೂಸ್ ಮಾಡಬಾರ್ದು ದಯವಿಟ್ಟು.
3 ಮಂತ್ಸ್ಗೆ ಒಂದ್ಸಲಿ ಫಾರ್ಮುಲಾ ಚೇಂಜ್ ಮಾಡ್ಕೊತಾ ಇರಬೇಕು. ಇದು ಆಫ್ಟರ್ ಡೆಲಿವರಿ ನಾವು ಇನ್ವಲಾನ್ ಅಂತ ಕೊಡ್ತೀವಿ. ಆಫ್ಟರ್ ಡೆಲಿವರಿ ಆದಮೇಲೆ ಏನು ನಾವು ಒಳಗೆ ಚೆತ್ತೆ ಅಂತ ಏನು ಹೇಳ್ತೀವಿ, ಅದು ಯೂಟ್ರಸ್ಸಿಂದ ಗಲೀಜು ಬರುತ್ತೆ, ಅದು ನೀಟಾಗಿ ಕ್ಲೀನ್ ಆಗಲಿ ಅಂದ್ಬಿಟ್ಟು 3 ಡೇಸ್ ಕೊಡ್ತೀವಿ. ಪೋರಾನ್ ಅಂತ ಯೂಸ್ ಮಾಡ್ತೀವಿ. ಪೋರಾನ್ ಅನ್ನೋದು ಈ ಚಿಟ್ಟೆ, ಇದು ಹುಳ ಅಂತ ಏನು ಬರುತ್ತೆ ಬಾಡಿಗೆ, ಕುರಿಗೆ, ಜಿಗ್ಡೆ ಅಂತ ಏನೋ ಹೇಳ್ತಾರೆ. ಸೊ ಅದು ಕಂಟ್ರೋಲ್ ಆಗಬೇಕು ಅಂತ ಯಾವಾಗ ನಾವು ಡಿವಾರ್ಮಿಂಗ್ ಮಾಡ್ತೀವಿ ಆವಾಗ ಬಾಡಿ 10 kg ಬಾಡಿ ವೆಯ್ಟ್ಗೆ 1 ml ಆಗಿ ನಾವು ಯೂಸ್ ಮಾಡ್ತೀವಿ. ಎಲ್ಲ ಇದ್ರೆ ನಮಗಿನ್ನ ಒಳ್ಳೆಯದು. ಏನೇನು ಬೇಕು ನೋಡಿ, IV ಹಾಕೋಬೇಕಾ ನಾವೇ ಹಾಕೋಬೋದು. ಪ್ರತಿಯೊಂದು ನಾವು ರೆಡಿ ಇಟ್ಕೊಂಡಿರ್ಬೇಕು ನಮ್ಮ ಹತ್ರ. ಗ್ಲೂಕೋಸ್ ಆಗಲಿ ಏನು ಬಾಗಲಿ, ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ಗಳು, ಇನ್ನೊಂದು ಕ್ರೀಮ್ಗಳು, ಪ್ರತಿಯೊಂದು ಮಾತ್ರೆಗಳು ಇರ್ಬೋದು. ಅದಕ್ಕೆ ಯಾವಾಗೂ ನಾವು ಇಂಜೆಕ್ಷನ್ ಕೊಡೋಕ್ಕಾಗಲ್ಲ. 1 ಟೈಮ್ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಮಾತ್ರೆ ಆಗಿ ಕನ್ವರ್ಟ್ ಮಾಡ್ಕೊಂಡು ನಾವು ಅದನ್ನು ಕಮ್ಮಿ ಮಾಡ್ಕೊಬೋದು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಹಾಸ್ಟೋವೇಟ್ ಅಂತ, ಇದು ಕ್ಯಾಲ್ಸಿಯಮ್ ಸಿರಪ್ಪು. ಇದಕ್ಕೆ ನಾವು ಏನು ಮಾಡ್ತೀವಿ, 5 ಲೀಟರ್ಸ್ ಆಫ್ ಕ್ಯಾಲ್ಸಿಯಮ್ಗೆ ವೈಮ್ರಾಲ್ ಕೊಡ್ತೀವಿ. ವೈಮ್ರಾಲ್ ಒಂದು 5 ಲೀಟರ್ಗೆ ಅದು ಮೆನ್ಷನ್ ಇರುತ್ತೆ, ಎಷ್ಟು ml ಹಾಕಬೇಕು ಇಷ್ಟಕ್ಕೆ ಅಂತ. 1 ಟೈಮ್ಗೆ ಸರ್ಕಫೋರಲ್ಲೂ ಮಿಕ್ಸ್ ಮಾಡಿಕೊಡ್ತೀವಿ ಕ್ಯಾಲ್ಸಿಯಮ್ ಜೊತೆಲಿ. ವಾರಕ್ಕೆ 2 ಸಲ ಕೊಡ್ತೀವಿ, ಇದೊಂದು ದಿವಸ. ಸೊ ಇದೇ ಥರ ಎವ್ರಿ ವೀಕು ಕಂಟಿನ್ಯೂ ಆಗಿ ಇದನ್ನು ಕೊಟ್ಕೊಂಡು ಹೋಗ್ತೀನಿ. ಇದು ಕೊಡೋದ್ರಿಂದ ಏನಾಗುತ್ತೆ, ಬೋನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಮರಿಗಳಿಗೆ. ತಾಯಿಗೆ ಕೊಟ್ಟರು ಒಳ್ಳೆಯದು, ಡೆಲಿವರಿ ಆಗೋ ತಾಯಿಗೆ ಕೊಟ್ಟರು ತುಂಬ ಒಳ್ಳೆಯದು. ಆ ಮರಿಗಳು ಹೊಟ್ಟೆ ಒಳಗಡೆ ತುಂಬ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ ಮರಿ ಆದಮೇಲೆ ಚಿಕ್ಕ ಮರಿಗಳಿಗೂ ಅಷ್ಟೇ ಆಫ್ಟರ್ 1 ಮಂತ್ಗೆ ಇದು ಎವ್ರಿ ಕಿಡ್ಗೆ 2 ml ಥರ ಕೊಟ್ಕೊಂಡು ಹೋಗಬೇಕು. ಎವ್ರಿ 15 ಡೇಸ್ಗೆ 1 ml ನಾವು ರೈಸ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ 3 ಮಂತ್ಸ್ ಆದಮೇಲೆ ನಾವು ಲಿವರ್ ಟಾನಿಕ್ ಕೊಡಬೇಕು. ಲಿವರ್ ಟಾನಿಕ್ಕು ಭಾರಿ ಇಂಪಾರ್ಟೆಂಟು. ಭಾರಿ ಇಂಪಾರ್ಟೆಂಟು. ಆಫ್ಟರ್ 3 ಮಂತ್ಸಿಂದ 6 ಮಂತ್ಸ್ವರೆಗೂ ಲಿವರ್ ಟಾನಿಕ್ ಕೊಡಬೇಕು. ಡೇ ಬೈ ಎವ್ರಿ ಡೇ ಕೊಡಬಾರ್ದು. 1 ದಿವಸ ಕೊಟ್ಟು 1 ದಿವಸ ಆದಮೇಲೆ ಕೊಡಬೇಕಾಗತ್ತೆ. ಮಂತ್ಲಿ 15 ಡೇಸ್ ಅಂದ್ಕೊಳ್ಳಿ, 15 ಡೇಸ್ಗೆ ನಾವು ಕೊಟ್ಕೊಂಡು ಹೋಗಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಈಗ ಯಾರೇ ಫಾರ್ಮ್ ಮಾಡಿರಲಿ, ಚಿಕ್ಕದಿರಲಿ ದೊಡ್ಡದಿರಲಿ, ದಯವಿಟ್ಟು ಈ ಥರ ಒಂದು ವೇಟ್ ಸ್ಕೇಲ್ ಅಂತ ಬರುತ್ತೆ, ಕುರಿ ತೂಕ ಮಿಷಿನ್ನು, ದಯವಿಟ್ಟು ಇದು ನೀವು ಪರ್ಚೇಸ್ ಮಾಡಿರಲೇಬೇಕು. ಯಾಕೆಂದರೆ ಏನು ನಾವು ಡಿವಾರ್ಮಿಂಗ್ ಮಾಡ್ತೀವಿ ಆ ಟೈಮಲ್ಲಿ ಕುರಿ ಇದ್ರಲ್ಲಿ ತೂಕ ಹಾಕಬೇಕು. ಆ ತೂಕದ ಲೆಕ್ಕದಲ್ಲೇ ನೀವು ಡಿವಾರ್ಮಿಂಗ್ ಮಾಡಬೇಕು. ಅಂದಾಜು ಮೇಲೆ ನಾನು ಮಾಡಿಬಿಡ್ತೀನಿ ಅಂದರೆ ತೊಂದರೆ ಆಗುತ್ತೆ. ಯಾರೇ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಏನು ಜಾಸ್ತಿ ಆಗೋಲ್ಲ. ದಯವಿಟ್ಟು ನಿಮ್ಮ ಅನುಕೂಲಕ್ಕೆ ಯಾವ ಥರ ಮಾಡ್ಕೋಬೇಕು ಆ ಥರ ಮಾಡಿಕೊಳ್ಳಿ. ಒಂದು ಸ್ಕೇಲ್ ಇರಲೇಬೇಕು. ಸ್ಕೇಲ್ ಇಲ್ಲ ಅಂದರೆ ಫಾರ್ಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂದಾಜಲ್ಲಿ ಹಾಕ್ಬಿಡ್ತೀನಿ ಅನ್ನೋದು ತಪ್ಪು. ಡಿವಾರ್ಮಿಂಗಲ್ಲಿ ಇಷ್ಟು kgಗೆ ಇಷ್ಟು ml ಅಂತಲೇ ಇರುತ್ತೆ, ಅಷ್ಟೇ ml ಹಾಕಬೇಕಾಗುತ್ತೆ. 1 ml ಈಚೆ ಹಾಕೋದ್ರೂ ಅನಿಮಲ್ಗೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನು ಸ್ವಲ್ಪ ಗಮನ ಇಡಿ. ದುಡ್ಡು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಿಂದೇಟ್ ಹಾಕ್ಬಿಡಿ. ಇದೇ ನಮಗೆ ಮೇಯ್ನು ನಮ್ಮ ಫಾರ್ಮ್ಗೆ, ಕುರಿ ಫಾರ್ಮ್ ಆಗಲಿ ಮೇಕೆ ಫಾರ್ಮ್ ಆಗಲಿ, ಫಾರ್ಮಲ್ಲಿ ಇದೊಂದು ಮೇಯ್ನು ಆಯುಧ ಅಂತಲೇ ಹೇಳ್ಬೋದು, ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ತುಂಬ ವೆರಿ ಇಂಪಾರ್ಟೆಂಟ್ ಇದು. ಇದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ.